ಇವತ್ತಿನ ದಿನ ನಾವು ಕನ್ನಡದಲ್ಲಿ ಡ್ರೋನ್ ಡೆವಲಪರ್ ವೃತ್ತಿಯ ಬಗ್ಗೆ ನೋಡುವುದಾದರೆ, ಡ್ರೋನ್ ಡೆವಲಪರ್ ಆಗುವುದು ಹೇಗೆ ಮತ್ತು ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಅಂದರೆ ಕೋರ್ಸ್ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮತ್ತು ವಾರ್ಷಿಕ ವೇತನದ ಬಗ್ಗೆ ನೋಡುವುದಾದರೆ, ಒಂದು ವರ್ಷಕ್ಕೆ 10 ರಿಂದ 20 ಲಕ್ಷ ರೂಪಾಯಿಗಳವರೆಗೆ ಡ್ರೋನ್ ಡೆವಲಪರ್ ವೃತ್ತಿಯಲ್ಲಿ ನಾವು ದುಡಿಯಬಹುದಾಗಿರುತ್ತದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಡ್ರೋನ್ಗಳು ಇಂದಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ತಂತ್ರಜ್ಞಾನಗಳಲ್ಲಿ ಒಂದು ಆಗಿರುತ್ತದೆ ಮತ್ತು ಕೇವಲ ಸೇನೆ ಮತ್ತು ರಕ್ಷಣಾ ಪಡೆಗಳು ಮಾತ್ರ ಬೆಳೆಸುತ್ತಿಲ್ಲ, ಬದಲಾಗಿ ಇತ್ತೀಚಿನ ದಿನಗಳಲ್ಲಿ ಕೃಷಿ ಮತ್ತು ಚಲನಚಿತ್ರ, ವಿತರಣೆ, ಮ್ಯಾಪಿಂಗ್ ಮತ್ತು ಸಮೀಕ್ಷೆಯಂತಹ ಕ್ಷೇತ್ರಗಳಲ್ಲಿಯೂ ಡ್ರೋನ್ ಬೇಡಿಕೆ ವೇಗವಾಗಿ ಹೆಚ್ಚಾಗಿದೆ. ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನೀವು ತಂತ್ರಜ್ಞಾನದಲ್ಲಿ ವೃತ್ತಿಜೀವನವನ್ನು ಮಾಡಲು ಬಯಸಿದರೆ ಡ್ರೋನ್ ಡೆವಲಪರ್ ಅಥವಾ ಡ್ರೋನ್ ಪೈಲಟ್ ಆಗುವುದು ಉತ್ತಮ ಆಯ್ಕೆಯಾಗಿರುತ್ತದೆ. ಅಂದರೆ ನೀವು ಡ್ರೋನ್ನಲ್ಲಿ ಡೆವಲಪರ್ ಅಥವಾ ಮತ್ತು ಡ್ರೋನ್ ಪೈಲಟ್ ಆಗುವುದು ಉತ್ತಮ ಆಯ್ಕೆ ಆಗಿರುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ, ನೀವು ಡ್ರೋನನ್ನು ಸಣ್ಣ ಹಾರುವ ರೋಬೋಟ್ ಎಂದು ಕರೆಯಬಹುದಾಗಿರುತ್ತದೆ ಮತ್ತು ಇದನ್ನು ಕಂಪ್ಯೂಟರ್ ಅಥವಾ ರಿಮೋಟ್ ಕಂಟ್ರೋಲಲ್ಲಿ ನೀವು ಬಳಸಬಹುದಾಗಿರುತ್ತದೆ. ಅಂದರೆ ಕಂಪ್ಯೂಟರ್ ಮೂಲಕವೂ ನೀವು ಬಳಸಬಹುದು, ರಿಮೋಟ್ ಕಂಟ್ರೋಲ್ ಮೂಲಕವೂ ನೀವು ಬಳಸಬಹುದಾಗಿರುತ್ತದೆ. ಮತ್ತು ಇದು ಕ್ಯಾಮರಾಗಳು ಮತ್ತು ಮೋಟಾರ್ಗಳನ್ನು ಹೊಂದಿದ್ದು, ಅದು ಹಾರಲು, ಫೋಟೋಗಳು ಮತ್ತು ವಿಡಿಯೋಗಳನ್ನು ತೆಗೆದುಕೊಳ್ಳಲು ಮತ್ತು ಡೇಟಾವನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ. ಈಗ ಪ್ರಶ್ನೆಯೆಂದರೆ, ಡ್ರೋನ್ ತಯಾರಿಸಲು ಅಥವಾ ಹಾರಿಸಲು ಯಾವ ಕೋರ್ಸ್ ಮಾಡಬೇಕು? ಅಂದರೆ ನೀವು ಡ್ರೋನನ್ನು ತಯಾರಿಸಲು ಅಥವಾ ಹಾರಿಸಲು ಯಾವ ಕೋರ್ಸನ್ನು ಮಾಡಬೇಕು ನೋಡುವುದಾದರೆ, 10ನೇ ತರಗತಿಯ ನಂತರ ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಯಾವ ಕೋರ್ಸ್ ಮಾಡಬೇಕು? ಡ್ರೋನ್ ಡೆವಲಪರ್ ವೃತ್ತಿಯಲ್ಲಿ ಯಾವ ಕೋರ್ಸನ್ನು ಮಾಡಬೇಕು ನೋಡುವುದಾದರೆ, ನೀವು ಡ್ರೋನ್ ಡೆವಲಪರ್ ಆಗಲು ಬಯಸಿದರೆ ಮೊದಲು ನೀವು ತಾಂತ್ರಿಕ ಅಧ್ಯಯನವನ್ನು ಮಾಡಬೇಕಾಗಿರುತ್ತದೆ ಮತ್ತು ಇದಕ್ಕಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನದಲ್ಲಿ ಬಿಟೆಕ್ ಅಥವಾ ಏರೋನಾಟಿಕಲ್ ಇಂಜಿನಿಯರಿಂಗ್ನಲ್ಲಿ ಬಿಟೆಕ್ನಂತಹ ಕೋರ್ಸ್ಗಳನ್ನು ಮಾಡಬಹುದಾಗಿರುತ್ತದೆ. ಮತ್ತು ಈ ಕೋರ್ಸ್ಗಳ ಅವಧಿ 4 ವರ್ಷಗಳು ಮತ್ತು ಇದರಲ್ಲಿ ಡ್ರೋನ್ ಸೆನ್ಸಾರ್ಗಳು ಮತ್ತು GPS ಕ್ಯಾಮರಾ ಮತ್ತು ವಿನ್ಯಾಸವನ್ನು ಕಲಿಸಲಾಗುತ್ತದೆ. ನೀವು ಕಡಿಮೆ ಸಮಯದಲ್ಲಿ ಕೋರ್ಸ್ ಮಾಡಲು ಬಯಸಿದರೆ ನೀವು 1 ರಿಂದ 2 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಅಥವಾ 3 ರಿಂದ 6 ತಿಂಗಳ ಪ್ರಮಾಣ ಪತ್ರ ಕೋರ್ಸನ್ನು ಸಹ ಮಾಡಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ, ಭಾರತದಲ್ಲಿ ಡ್ರೋನ್ ತಂತ್ರಜ್ಞಾನಕ್ಕಾಗಿ IIT ದೆಹಲಿ, ಕಾನ್ಪುರ್, ಬಾಂಬೆ ಯಂತಹ IIAE ಡೆಹ್ರಾಡೂನ್ ಮತ್ತು IIST ತಿರುವನಂತಪುರಂ ಮತ್ತು NIELIT ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಡ್ರೋನ್ ಟೆಕ್ನಾಲಜಿಯಂತಹ ಅನೇಕ ಉತ್ತಮ ಸಂಸ್ಥೆಗಳಿವೆ. ಈ ಸಂಸ್ಥೆಗಳಲ್ಲಿ ನೀವು ಡ್ರೋನ್ ಅಭಿವೃದ್ಧಿ, ಪೈಲಟಿಂಗ್ ಮತ್ತು ಪ್ರೋಗ್ರಾಮಿಂಗ್ನಲ್ಲಿ ಕೋರ್ಸ್ಗಳನ್ನು ಮಾಡಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ, ಶುಲ್ಕ ಎಷ್ಟು? ಇದರಲ್ಲಿ ನಾವು ಅರ್ಜಿ ಸಲ್ಲಿಸಲು ಶುಲ್ಕ ಎಷ್ಟು ನೋಡುವುದಾದರೆ, ಶುಲ್ಕದ ಬಗ್ಗೆ ಮಾತನಾಡಿದರೆ, ಸರ್ಕಾರಿ ಕಾಲೇಜುಗಳಲ್ಲಿ ವರ್ಷಕ್ಕೆ 50,000ದಿಂದ 2 ಲಕ್ಷ ರೂಪಾಯಿಗಳವರೆಗೆ ಮತ್ತು ಖಾಸಗಿ ಕಾಲೇಜುಗಳಲ್ಲಿ 3 ರಿಂದ 5 ಲಕ್ಷ ರೂಪಾಯಿಗಳವರೆಗೆ ಶುಲ್ಕ ವಿಧಿಸಲಾಗುತ್ತದೆ. ಮತ್ತು ಡಿಪ್ಲೊಮಾ ಮತ್ತು ಪ್ರಮಾಣ ಪತ್ರ ಕೋರ್ಸ್ಗಳ ಒಟ್ಟು ಶುಲ್ಕ ಸುಮಾರು 30,000ದಿಂದ 1 ಲಕ್ಷದ ರೂಪಾಯಿಗಳವರೆಗೆ ಇರುತ್ತದೆ. ಅಂದರೆ ನಿಮಗೆ ಡಿಪ್ಲೊಮಾ ಮತ್ತು ಪ್ರಮಾಣ ಪತ್ರಕ್ಕೆ 30,000ದಿಂದ 1 ಲಕ್ಷ ರೂಪಾಯಿಗಳವರೆಗೆ ಇರುತ್ತದೆ ಶುಲ್ಕ. ಇನ್ನು ನೆಕ್ಸ್ಟ್, ಡ್ರೋನ್ ಡೆವಲಪರ್ ಆದ ನಂತರ ನೀವು ರಕ್ಷಣಾ ವಲಯ ಅಂದರೆ DRDO, ಭಾರತೀಯ ಸೇನೆ, ಕೃಷಿ, ವಿತರಣಾ ಕಂಪನಿಗಳು ಮತ್ತು ಚಲನಚಿತ್ರೋದ್ಯಮ
ಮತ್ತು ಸಮೀಕ್ಷಾ ಏಜೆನ್ಸಿಗಳಂತಹ ಹಲವು ಕ್ಷೇತ್ರಗಳಲ್ಲಿ ಕೆಲಸ ಪಡೆಯಬಹುದಾಗಿರುತ್ತದೆ ನೀವು. ಇದಲ್ಲದೆ ನೀವು ಮದುವೆ ಕಾರ್ಯಕ್ರಮ ಅಥವಾ ರಿಯಲ್ ಎಸ್ಟೇಟ್ ಛಾಯಾಗ್ರಹಣದಲ್ಲಿ ಫ್ರೀಲ್ಯಾನ್ಸರ್ ಆಗಿಯೂ ಕೆಲಸ ಮಾಡಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಸಂಬಳ ಎಷ್ಟು ಸಿಗಲಿದೆ. ಇದರಲ್ಲಿ ನಿಮಗೆ ಸಂಬಳ ಎಷ್ಟು ಸಿಗಲಿದೆ ನೋಡುವುದಾದರೆ, ಭಾರತದಲ್ಲಿ ಡ್ರೋನ್ ತಂತ್ರಜ್ಞಾನ ಆರಂಭಿಕ ವೇತನವು ವರ್ಷಕ್ಕೆ 3ರಿಂದ 6 ಲಕ್ಷ ರೂಪಾಯಿಗಳು ಆಗಿರಬಹುದಾಗಿರುತ್ತದೆ ಮತ್ತು ಅನುಭವಿ ಜನರು ಆದರೆ ವರ್ಷಕ್ಕೆ 10 ಲಕ್ಷದಿಂದ 20 ಲಕ್ಷ ರೂಪಾಯಿ ಗಳಿಸಬಹುದಾಗಿರುತ್ತದೆ. ಅನುಭವಿಗಳಿಗಾದರೆ ಜಾಸ್ತಿ ಸ್ಯಾಲ್ರಿ ಇರುತ್ತದೆ. ಇನ್ನು ನೆಕ್ಸ್ಟ್, ಸ್ವತಂತ್ರೋದ್ಯೋಗಿಗಳು ಒಂದು ಯೋಜನೆಗೆ 50,000ದಿಂದ 2 ಲಕ್ಷ ರೂಪಾಯಿಗಳನ್ನು ಗಳಿಸಬಹುದಾಗಿರುತ್ತದೆ. ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.